ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಯಾರಾದರೂ ಯಾಕೆ ಮಾಡಿದ್ದೆ, ಇದನ್ನು ಯಾವ ಥರ ನಾವು ಸರಿಪಡಿಸ್ಕೊಳ್ಬೋದು ಅಂತೇಳಿ ನಾನು ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ನೋಡಿ, ಜಿಮೇಲ್ ಅಂತ ಹೇಳಿದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೇಲೆ ಕಾರ್ನರಿಗೆ 3 ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನೋಡಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಹೋಮ್ ಅಂತ ಹೇಳಿದೆ, ಪರ್ಸ್ನಲ್ ಇನ್ಫೋ ಅಂತ ಹೇಳಿದೆ, ಡಾಟಾ ಆ್ಯಂಡ್ ಪ್ರೈವೇಸಿ ಅಂತ ಹೇಳಿದೆ. ಇಲ್ಲಿ ನೀವು ಇದನ್ನು ಸ್ವಲ್ಪ ಹಂಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಈ ಥರ ಚೇಂಜ್ ಆಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಯುವರ್ ಡಿವೈಸಸ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ರಿ, ಯುವರ್ ಡಿವೈಸಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ಜಿಮೇಲ್ ಐ ಡಿ ಯಾವ್ಯಾವ ಮೊಬೈಲಲ್ಲಿ ಅಕಸ್ಮಾತ್ ವಿಂಡೋಲ್ಲಿ ಕನೆಕ್ಟ್ ಆಗಿದೆ ಅಂತೇಳಿ ಇದರಲ್ಲಿ ತೋರಿಸುತ್ತೆ. ಇದೆಲ್ಲ ನೋಡ್ರಿ, ನನ್ನ ಒಂದು ಜಿಮೇಲ್ ಐ ಡಿ ಕನೆಕ್ಟ್ ಆಗಿರೋ ಅಂಥದ್ದು. ಇಲ್ಲಿ ಬಂದುಬಿಟ್ಟು ಅಂದರೆ ಗ್ಯಾಲಕ್ಸಿ M20 ಅಂತ ಏನಿದೆಯಲ್ಲ, ಇದು ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಕೆಳಗಡೆ ಇನ್ನೊಂದು ಇದೆಯಲ್ಲ, ರೆಡ್ಮಿ ನೋಟ್ 8 ಅಂತೇಳಿ, ಇದು ನಾನು ಯೂಸ್ ಮಾಡ್ತಾ ಇರೋದಲ್ಲ. ಈ ಥರ ಏನಾದರೂ ನಿಮ್ಮದಲ್ಲಿ ತೋರಿಸ್ತಾ ಇತ್ತಂದರೆ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಈಗ ನೋಡಿ, ನನ್ನ ರೆಡ್ಮಿ ನೋಟ್ 8 ಅಂತ ಹೇಳಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತೇಳಿ. ನೋಡಿರಿ, ಇದೆ ದೊಡ್ಡ ರೆಡ್ಮಿ ನೋಟ್ 8. ನೋಡಿ, ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಏನಾದ್ರು ಯಾಕಾಗಿತ್ತು ಅಂದರೆ ಈ ಥರ ತೋರಿಸ್ತಾ ಇರುತ್ತೆ. ಬೇರೆ ಒಂದು ಮೊಬೈಲ್ ಹೆಸರು ತೋರಿಸುತ್ತೆ, ಇಲ್ಲಾಂದರೆ ವಿಂಡೋ ನೇಮ್ ತೋರಿಸ್ತಾ ಇರುತ್ತೆ. ಅಕಸ್ಮಾತ್ ಯಾಕಾಗಿತ್ತು ಅಂದರೆ ನಿಮ್ಮದು ಒಂದು ಪರ್ಸ್ನಲ್ ಡಾಟಾ ಆಗಿರ್ಬೋದು, ಕಾಂಟ್ಯಾಕ್ಟ್ ಆಗಿರ್ಬೋದು, ಇವನ್ನೆಲ್ಲ ಯಾಕೆ ಮಾಡ್ಬೋದು. ಹಾಗಾಗಿ ನೋಡ್ರಿ, ಇಲ್ಲಿ ನಿಮ್ಮ ಮೊಬೈಲಲ್ಲಿ ಏನಾದ್ರು ಈ ಥರ ತೋರಿಸ್ತಾ ಇತ್ತಂದರೆ ಇದನ್ನು ಯಾವ ಥರ ನಾವು ಸರಿಪಡಿಸ್ಕೊಳ್ಬೋದು ಅಂತೇಳಿ ನಾನು ತೋರಿಸ್ತೀನಿ. ಇಲ್ಲಿ ಸೈನ್ ಔಟ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಟ್ರೈ ಕಾಲಿಂಗ್ ಯುವರ್ ಫೋನ್ ಅಂತ ಹೇಳಿದೆ, ಸೈನ್ ಔಟ್ ಯುವರ್ ಫೋನ್ ಅಂತ ಹೇಳಿದೆ, ಕಾಂಟ್ಯಾಕ್ಟ್ ಯುವರ್ ಆಪ್ರೇಟರ್ ಅಂತ ಹೇಳಿದೆ. ನೋಡಿರಿ, ನಾನು ಸೈನ್ ಔಟ್ ಯುವರ್ ಫೋನ್ ಅಂತ ಹೇಳಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಸೈನ್ ಔಟ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಜಿಮೇಲ್ ಅಕೌಂಟು ಯಾರ ಮೊಬೈಲಲ್ಲಿರುತ್ತೆ ಅಲ್ಲಿಂದ ಲಾಗೌಟ್ ಆಗಿಬಿಡುತ್ತೆ. ಈ ಒಂದು ಟ್ರಿಕ್ಕಿಂದ ನಿಮ್ಮ ಒಂದು ಜಿಮೇಲ್ ಐ ಡಿನ ಯಾರಾದರೂ ಕನೆಕ್ಟ್ ಮಾಡ್ಕೊಂಡಿದ್ರು ಅಂದರೆ ಈ ಥರ ನೀವು ಸೈನ್ ಔಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಲಾಗೌಟ್ ಆಗಿಬಿಡುತ್ತೆ. ಅಲ್ಲಿ ನೀವು ಅದು ಯೂಸ್ ಮಾಡೋಕ್ಕಾಗಲ್ಲ. ಈ ಥರ ನೀವು ನಿಮ್ಮ ಒಂದು ಜಿಮೇಲ್ ಐ ಡಿ ಯಾರಾದರೂ ಯಾಕೆ ಮಾಡಿದರೆ ಈ ಥರ ಸರಿಪಡಿಸ್ಕೊಳ್ಬೋದು. ಇದಾದಮೇಲೆ ನೋಡಿರಿ, ಇಲ್ಲಿ ಸೈನ್ ಔಟ್ ಆದಮೇಲೆ ಚೆಕ್ ಮಾಡ್ಕೊಳ್ಬೋದು. ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ. ಬ್ಯಾಕ್ ಬಂದುಬಿಟ್ಟು ಇದು ನೋಡಿರಿ, ಇಲ್ಲಿ ತೋರಿಸ್ತಾ ಇರುತ್ತೆ. ಔಟ್ ಏನಾದ್ರು ಆಗಿತ್ತಂದರೆ ಈ ಥರ ಒಂದು ಪೇಜ್ ತೋರಿಸ್ತಾ ಇರುತ್ತೆ ನಿಮಗೆ. ರೆಡ್ಮಿ ನೋಟ್ 8 ಅಂತೇಳಿ ಈ ಥರನೇ ಎಲ್ಲ ಬಂದಿರುತ್ತೆ. ಕೆಳಗಡೆ ಸೈನ್ ಔಟ್ ಅಂತೇಳಿರುತ್ತೆ. ಈ ಥರ ಇತ್ತು ಅಂದರೆ ನಿಮ್ಮ ಒಂದು ಜಿಮೇಲ್ ಐ ಡಿ ಅಲ್ಲಿಂದ ಲಾಗೌಟ್ ಆಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.